ಅರ್ಥ ಆಯ್ತಮ್ಮ? ನಿಮ್ಗೆ ಅರ್ಥ ಆಗ್ಬೇಕು ಮೇನ್ ಆಗಿ ಹೆಣ್ಮಕ್ಳಿಗೆ. ಏನಿದ್ರು ಒಂದು ಪ್ಲಾಟ್ಫಾರ್ಮ್ ಟು ಕನೆಕ್ಟ್ ವೋಟರ್ಸ್ ವಿತ್ ಆಸ್ಪಿರೆಂಟ್ಸ್. ಓಕೆನಾ? ಅಂದ್ರೆ ಇಲ್ಲಿ ಸೆಲೆಕ್ಷನ್ ಯಾವ್ದೋ ಪಾರ್ಟಿ ಮಾಡಲ್ಲ, ನಾನ್ ಬಿ ಫಾರಂ ಕೊಡಲ್ಲ, ಜನನೇ ಕೊಡ್ತಾರೆ ಇಂಡೈರೆಕ್ಟ್ ಆಗಿ. ಜನನೇ ಡಿಸೈಡ್ ಮಾಡ್ತಾರೆ ಯಾರು ಜಾಸ್ತಿ ಜನ ಇಷ್ಟಪಡ್ತಾರೋ ಅವ್ರ ಎಲೆಕ್ಷನ್ ಇದ್ ಬಂದರೆ ಅವ್ರು ಇದೇ ತರ ಬಂದು ವರ್ಕ್ ಮಾಡ್ತಾರೆ. ಇದು ಮೇನ್ ಕಾನ್ಸೆಪ್ಟ್. ಇವಾಗ ಹೆಂಗಿದೆ ಅಂತ ನೀವ್ ಹೇಳ್ಬೇಕಂದ್ರೆ ಕನ್ಫ್ಯೂಷನ್ ಆಯ್ತಾ ಹೇಳ್ಬೇಕು. ಒಂದು ಸಿಸ್ಟಮ್ ಬದಲಾಯಿಸುವಂತದ್ದು ಈ ರೀತಿಯ ಪ್ಲಾಟ್ಫಾರ್ಮ್ ಹೆಂಗೆ ಕೆಲಸ ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತೆ ಸರ್ ಈಗಿನ ವ್ಯವಸ್ಥೆ? ಅಲ್ಲ, ಇದು ವ್ಯವಸ್ಥೆ ಸಾಧ್ಯತೆ ಹೆಂಗ ಅನ್ಸುತ್ತೆ ಅಂತ ಆ ತೆಗೆದಾಕಿದ್ದೀವಿ. ಅವ್ಯವಸ್ಥೆನ ಆ ತೆಗೆದ್ರೆ ವ್ಯವಸ್ಥಿತವಾಗಿ ಹಿಂಗ್ ನಡಿಬೇಕು ಅಂತ ಹೇಳ್ತಾ ಇದ್ದೀವಿ. ನೀವು ಪ್ರಜಾಕೀಯ ಶುರು ಮಾಡಿದ್ರೆ ಕೂಡ ಒಂದು ದೊಡ್ಡದೇನೋ ಉದ್ದಿಸ ಏನೋ ಮಾಡ್ತಾರೆ, ಒಂದು ಅಲೆ ಕ್ರಿಯೇಟ್ ಆಯ್ತು, ಒಂದು ಸಲ ರಾಜಕೀಯ ಪಕ್ಷ ಬರುತ್ತೆ, ನೀವು ಲೀಡರ್ ಆಗ್ತೀರಿ, ಸಿಎಂ ಆಗ್ತೀರಿ, ಈ ತರ ಚರ್ಚೆಗಳೆಲ್ಲ ಆಯ್ತು. ಅದಕ್ಕೆ ಫಸ್ಟ್ ಹೇಳಿದೆ ನಾನು. ಸರ್ ಅದು ಯಾವ ಹಂತಕ್ಕೆ ಹೋಯ್ತು ಅಂತ ಈಗ ಅಲ್ಲ ಕೇಳಿ, ಅದೇ ಹೇಳಿದ್ದು. ಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋರ್ಗೆ ಇದಲ್ಲ, ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋರ್ಗೆ. ಡಿಪೆಂಡ್ ಆಗಿರೋರು ಯಾವತ್ತೂ ಡಿಪೆಂಡ್ ಆಗೇ ಇರ್ತಾರೆ. ಯಾರೋ ಬರ್ತಾರೆ ಏನೋ ಮಾಡ್ತಾರೆ, ಅದೇ ಫಸ್ಟ್ ಹಾಕ್ಬಿಟ್ಟಿದೀವಿ. ಯಾರೋ ಬರ್ತಾರೆ ಏನೋ ಮಾಡ್ತಾರೆ ಅಂತ ಪರವಶರಾಗಿರೋರು ಇಲ್ಲಿ ಬರಬೇಡಿ. ಓಕೆನಾ? ಇದು ಕಾರ್ಯರೂಪಕ್ಕೆ ಅಭ್ಯರ್ಥಿ ಆಯ್ಕೆ ಪ್ರಸ್ತಾಪದಲ್ಲಿ ಆರಂಭದಲ್ಲಿ ಒಂದು ವಿಚಾರ ಹೇಳಿದ್ರು. ಏನೇನು? ಆರಂಭದಲ್ಲಿ ಒಂದು ವಿಚಾರ ಪ್ರಸ್ತಾಪ ಆಗಿತ್ತು, ಸಂವಿಧಾನದ ತಿದ್ದುಪಡಿ ಆಗುವವರೆಗೂ ಹೋರಾಟ. ಅದು ಬರೀ ರೈಟ್ ಟು ರೀಕಾಲ್. ಯಾವ ಅಂಶಗಳ ಬಗ್ಗೆ ತಿದ್ದುಪಡಿ? ಇಲ್ಲ, ಇವಾಗ ಒಂದು SOP ಕೊಟ್ಟಿದ್ದೀವಿ. ಇದೇ ತರ ವರ್ಕ್ ಮಾಡ್ಬೇಕು. ಅವನು ಸಾರ್ವಜನಿಕ ಜೊತೆ ಹಿಂಗ್ ಕನೆಕ್ಟ್ ಮಾಡ್ಬೇಕು, ಅವ್ರ ಪ್ರಾಬ್ಲಮ್ಸ್ ಹೆಂಗ್ ತಗೊಳ್ಬೇಕು, ಅದನ್ನ ಯಾವ ರೀತಿ ಪ್ರೋಗ್ರಾಮ್ ಮಾಡ್ಬೇಕು, ಅದನ್ನ ಯಾವ ರೀತಿ ಪಾರದರ್ಶಕತೆ ವರ್ಕ್ ಮಾಡ್ಬೇಕು, ಜನರ ಮುಂದೆ ಇಡಬೇಕು, ಜನ ಅದಕ್ಕೆ ರೇಟಿಂಗ್ ಕೊಡ್ಬೇಕು. ಮೋರ್ ದೆನ್ 50% ಜನ ಇಷ್ಟ ಆಗಿಲ್ಲ ಅಂದ್ರೆ ಅವನು ಕರೆಕ್ಷನ್ ಹೋಗ್ತಾನೆ. 3 months ಆದ್ಮೇಲೆ ಮತ್ತೆ ಅದೇ ತಪ್ಪು ಮಾಡಿದ್ರೆ ಅವನು ರೈಟ್ ಟು ರೀಕಾಲ್ ಕೆಳಗೆ ಇಳಿಬೇಕು ಅಂತ. ಬಟ್ ಇಳಿಯೋದಿಲ್ಲ, ಲಾ ಇಲ್ಲ. ಸೊ ಅಲ್ಲಿ ಒಂದು ಹೋರಾಟ ಆಗ್ಲೇಬೇಕು, ಜನ ಸೇರ್ಬೇಕು. ನೋಡಪ್ಪ, ನೀನ್ ಈ ಕಂಡೀಷನ್ ನಾನು ಸಪೋರ್ಟ್ ಮಾಡಿದೀವಿ, ನೀನ್ ಎಲೆಕ್ಷನ್ ಗೆಲ್ಸಿದೀವಿ, ನಾವೆಲ್ಲ ಸಪೋರ್ಟ್ ಮಾಡಿ, ನೀನ್ ಈ ತರ ಕೆಲಸ ಮಾಡಿಲ್ಲ, ನೀವು ರಿಸೈನ್ ಮಾಡ್ಬೇಕು ಅಂತ ಒಂದು ಹೋರಾಟ ಆಗ್ತದೆ. ಇಲ್ಲ, ಅದಕ್ಕೆ ಮತ್ತೆ ಡಿಪೆಂಡ್ ಆಗಬೇಡಿ, ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಿ. ಇಲ್ಲಿ ನಾವು ರೈಟ್ ಟು ರೀಕಾಲ್ ಮಾತ್ರ, ಇಲ್ಲ ರೈಟ್ ಟು ರೀಕಾಲ್ ಬಗ್ಗೆ ಮಾತ್ರ ನಾವೇನ್ ಹೇಳಿದೀವಿ ಅಲ್ಲಿ, ರೈಟ್ ಟು ರೀಕಾಲ್ ತರೋರಿಗೆ ಮಾತ್ರ ಹೋರಾಟ ಇರುತ್ತೆ ಅಷ್ಟೇ. ಆಮೇಲೆ ಹೋರಾಟ ಬೇಕಾಗಿಲ್ಲ, ನಾವು ವೋಟ್ ಮಾಡಿ ಅವ್ನು ಕೆಳಗಿಳಿಸ್ತೀವಿ, ಹೋರಾಟ ಮಾಡೋದೇ ಬೇಕಾಗಿಲ್ಲ. ಯಾರ ಏಜ್ಡ್ ಪೀಪಲ್ ಕೇಳಬೇಕಾಯ್ತು, ಇದನ್ನ ನೀವು ಕೇಳ್ತಾ ಇದ್ದೀರಾ? ಇಲ್ಲ, 80% ಜನರ ಜೊತೆ ಸೇರ್ಕೊಂತಾರೆ ಅವರು. 80% ಜನ ಮೊಬೈಲ್ ಯೂಸ್ ಮಾಡ್ತಾರಲ್ಲ, ಅವ್ರ ಜೊತೆ ಖಂಡಿತ ಅವ್ರು ಸೇರ್ಕೊಂತಾರೆ. ಅಲ್ಲ, ವೋಟ್ ಹಾಕ್ತಿರೋದು ಎಷ್ಟು ಜನ ಹೇಳಿ? ಅಲ್ಲ ನೋಡಿ, 80% ಬಂದಿದೀವಿ ನಾವು, 60 ಇಂದ 80 ಬಂದಿದೀವಿ. ನೋಡೋಣ. ಹೇಳಿ ಒಂದ್ ನಿಮಿಷ. ನಾನು ತಿರುಪತಿ ಬೆಟ್ಟ ಹತ್ಬೇಕು, ಫಸ್ಟ್ ಸ್ಟೆಪ್ ಇಡೋದು ಎಲ್ಲ ಬಹಳ ಮುಖ್ಯ. ನಾನು ಫಸ್ಟ್ ಅಲ್ಲಿ ಯೋಚನೆ ಮಾಡ್ಬಿಟ್ರೆ ಅಲ್ಲಲ್ಲ, ಏನಂದ್ರೆ ಇಲ್ಲಿ ನೋಡಿ, ಇದು ಪಾರ್ಟಿ ಡಿಪೆಂಡೆನ್ಸಿ ಇಲ್ಲ. ಓಕೆನಾ? ಬಿ ಫಾರಂ ಕೊಡೋ ಡಿಪೆಂಡೆನ್ಸಿ ಇಲ್ಲ, ಜನನೇ ಕೊಡ್ತಾರೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಇಂಡಿಪೆಂಡೆಂಟ್ ಅಂತ ಹೇಳಿರೋದು. ಇಲ್ಲಿ ನಿಮ್ಗೆ ಇಷ್ಟ ಆದ್ರೆ ನೀವೇ ಫೋರಂ ಬರ್ಬೋದು, ನಿಮ್ಗೆ ಇಷ್ಟ ಆದ್ರೆ 4 ಜನಕ್ಕೆ ಕೇಳ್ಬೋದು ಇದನ್ನ. ನೋಡಿ, ಈ ತರ ಒಂದು ನಮ್ದೇ ಪ್ಲಾಟ್ಫಾರ್ಮ್ ಇದೆ, ನಿಮ್ದೇ ಪಾರ್ಟಿ. UPP ಇದಕ್ಕೆ ಸಂಬಂಧ ಇಲ್ಲ. ಓಕೆನಾ? ಇದು ನಿಮ್ದೇ ಪಾರ್ಟಿ, ನೀವು ಏರಿಯಾ ನೀವೇ ಕನೆಕ್ಟ್ ಆಗ್ಬೋದು, ನೀವೇ ಒಬ್ಬ ನಿಲ್ಸ್ಕೊಬಹುದು, ನೀವೇ ಅದನ್ನ ನಿಂತಿರೋ ಸಪೋರ್ಟ್ ಮಾಡ್ಬೋದು, ನೀವೇ ಅವ್ನಿಗೆ ಹೋಗಿ ಹೇಳ್ಬೋದು ಹಿಂಗೆ ಕೆಲಸ ಮಾಡಬೇಕು ಅಂತ. ಒಂದು ಇನ್ವಾಲ್ವ್ಮೆಂಟ್ಗೋಸ್ಕರ ಅಷ್ಟೇ. ಎಲ್ಲಿವರೆಗೆ ಜನ ಇನ್ವಾಲ್ವ್ ಆಗಲ್ಲ ಅಲ್ಲಿವರೆಗೆ ಆಗಲ್ಲ. ನಾನು ಒಬ್ಬನ ವೋಟ್ ಮಾಡಿ ಬಿಟ್ಬಿಡ್ತೀನಿ, ಅವ್ರು ಏನ್ ಮಾಡ್ಕೊಂತಾರ ಮಾಡ್ಕೊಳ್ಳಿ ಅಂದ್ರೆ ಅದು ಖಂಡಿತ ನಾನು ಮಾಡೋದು ನಾಳೆ ಅದೇ ಮಾಡ್ತೀನಿ ಅಲ್ವಾ? ಬದಲಾವಣೆ ತರಬೇಕು ಅಂತ ಉಪೇಂದ್ರ ಅವರು ಅವರೇ ಬದಲಾವಣೆ ಆಗ್ತಿರೋದೇ ಜಗದ ನಿಯಮ. ನೋಡಿ, ನನ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ. ನಾನೊಂದು ಪಾರ್ಟಿ ಹಿಡ್ಕೊಂಡೆ, ಅದ್ರಲ್ಲಿ ಏನೋ ಟ್ರೈ ಮಾಡೋಣ ಅನ್ಕೊಂಡೆ, ಅದಾಗ್ಲಿಲ್ಲ, ನಾನೇ ಪಾರ್ಟಿ ಮಾಡಿದೆ. ಆಮೇಲೆ ಬಿ ಫಾರಂ ಕೊಡ್ಬೇಕಾದ್ರೆ ಎಷ್ಟು ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಾಯ್ತು. ಜನರ ಹತ್ರನೇ ಹೋಗಿ ಅಂದೆ, ಅಲ್ಲೂ ಕೂಡ ಪ್ರಾಬ್ಲಮ್ ಇದೆ. ಅಲ್ಲೇನಂದ್ರೆ ಒಬ್ಬ 100 ಸೈನ್ ಹಾಕ್ಸ್ಕೊಂಡ್ ಬಂದಿರ್ತಾರೆ, ಒಬ್ಬ 80 ಸೈನ್ ಹಾಕ್ಸ್ಕೊಂಡ್ ಬಂದಿರ್ತಾನೆ. 80 ಸೈನ್ ಹಾಕಿರೋ 100 ಸೈನ್ ಹಾಕಿರೋ ಬೈತಾ ಇರ್ತಾನೆ, ಸಾರ್ ಅದೆಲ್ಲ ಮೋಸ ಸಾರ್. ಅವರು ಒಂದೇ ಏರಿಯಲ್ಲಿ ಇರ್ತಾರೆ, ಅವರೇ ಮಾತಾಡ್ಕೊಬಹುದು, ಅವರೇ ಚೆಕ್ ಮಾಡ್ಕೊಬಹುದು. ಬಟ್ ನನ್ನ ಹತ್ರ ಬಂದು ಟಿಕೆಟ್ ಕೊಡ್ಬೇಕಾದ್ರೆ ಗಲಾಟೆ ಮಾಡ್ತಾರೆ. ಅಂದ್ರೆ ಅರ್ಥ ಆಯ್ತಾ ನಿಮಗೆ? ಸೊ ಇದು ಟೆಕ್ನಿಕಲಿ ಇವಾಗ ಎಲ್ಲರಿಗೂ ಕಾಣಿಸುತ್ತೆ, ಯಾರ್ಯಾರಿಗೆ ಸಪೋರ್ಟ್ ಮಾಡಿದ್ದಾರೆ, ಯಾರಿಗೆ ಎಷ್ಟು ರೇಟಿಂಗ್ ಬಂದಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಾನೇನು ಮುಚ್ಚಿಡುವಂತದ್ದು ಏನಿಲ್ಲ. ಈಗ ಟ್ರಾನ್ಸ್ಪರೆನ್ಸಿ ಇದೆ, ಕರೆಕ್ಟ್. ಇವತ್ತು ಒಬ್ಬ ಲೀಡರ್ ಮಾಡುವಂತ ಕೆಲಸಗಳನ್ನ ಪ್ರಶ್ನೆ ಮಾಡಿದ್ರೆ ಮತ್ತೆ ಅದನ್ನು ವಿರೋಧಿಸಿದ್ರೆ ಸಾಕಷ್ಟು ಸಮಸ್ಯೆಗಳನ್ನು ಸಾಮಾನ್ಯ ಜನರು ಎದುರಿಸುವಂತ ಪರಿಸ್ಥಿತಿಗಳಿದೆ. ಸೊ ಇಲ್ಲಿ ಸಾರ್ವಜನಿಕವಾಗಿ ಇದು ಪ್ರಕಟ ಆದಾಗ ಅದನ್ನ ಹೆಂಗ್ ಫೇಸ್ ಮಾಡಕ್ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ಸರ್ ಇವತ್ತಿನ ವ್ಯವಸ್ಥೆ?
ಅಲ್ಲ ನಿಮ್ಗೆ ಒಳಗೆ ಬರೋಕ್ಕೆ ಭಯ ಆಗುತ್ತೆ ಅಂತ ಇದ್ರೊಳಗೆ. ಕೆಲವು ಜನರು ಸಾಮಾನ್ಯ ಭಯ ಪಡುವಂತ ಪರಿಸ್ಥಿತಿ. ಅಲ್ಲಲ್ಲ ನೀವ್ ಹೇಳಿ, ನಾನು ಇಲ್ಲೇನ್ ಗೊತ್ತಾ ಒಪಿನಿಯನ್, ನನ್ನ ಒಪಿನಿಯನ್ ನಾನು ಹೇಳ್ಬೇಕಷ್ಟೇ. ಕೇಳಿ ಒಂದ್ ನಿಮಿಷ, ಯಾಕೆ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ, ನಾನು ಇನ್ನೊಬ್ಬರ ಒಪಿನಿಯನ್ ಹೇಳ್ಬೇಕಾದ್ರೆ ನಾನು ಐ ಮೇ ಬಿ ರಾಂಗ್ ಆದ್ರೆ ನನಗೆ ಗೊತ್ತಿಲ್ಲ. ನಾನಿಲ್ಲಿ ಒಬ್ಬ ಪ್ರತಿನಿಧಿಯಾಗಿ ಪ್ರಶ್ನೆ ಕೇಳ್ತೇನೆ ಜನರ ಪರವಾಗಿ. ಅದೇ ಪ್ರತಿನಿಧಿ ಒಬ್ಬ ಲೀಡರ್ ಅನ್ನ ಫೇಸ್ ಮಾಡೋದು ಸುಲಭದ ವ್ಯವಸ್ಥೆ ಇಲ್ಲ ಈಗ. ಅಲ್ಲ, ಇಲ್ಲೇನಂದ್ರೆ ಟೆಕ್ನಾಲಜಿ ಇರೋದ್ರಿಂದ ಇಲ್ಲಿ ಫೇಸೇ ಮಾಡಲ್ಲ, ಡೈರೆಕ್ಟ್ ಕನೆಕ್ಟ್ ಆಗ್ತಾ ಇರ್ತಾರೆ, ಅವರೇ ಮಾಡ್ಕೊಂತ ಇರ್ತಾರೆ. ಅದ್ರ ಮೇಲೆ ಒಬ್ಬ ಇಂಡಿಪೆಂಡೆಂಟ್ ಎಲೆಕ್ಷನ್ ನಿಂತ್ಕೊಂಡ್ರು ಕೂಡ ಅವನಿಗೆ ಬಂದು ಥ್ರೆಟ್ ಮಾಡ್ಬೋದು, ನೀನ್ ನಿಂತ್ಕೊಂಡ್ಬೇಡ ಯಾರು. ಅಲ್ಲ, ಅದು ಏನೋ ಮಾಡಕ್ಕಾಗಲ್ಲ. ಅವಾಗ ನಮ್ಗೆ ಒಬ್ಬ ಡಿಕ್ಟೇಟರ್ ಬೇಕು ಅವಾಗ ಅಂತ ಒಪ್ಕೊಳ್ಳಕ್ಕಾಗುತ್ತೆ. ಡೆಮಾಕ್ರಸಿ ಇರಬಾರ್ದು ಅವಾಗ, ಅಷ್ಟು ಎದುರೋ ಜನಕ್ಕೆ ಅಲ್ವಾ. ಸರ್, ಸಿನಿಮಾ ಸ್ಟೈಲ್ ಹೇಳೋದಂದ್ರೆ ಪಂಚೆ ಶರ್ಟ್ ಹಾಕೊಂಡಿರುವಂತ ವ್ಯಕ್ತಿ ಏಕಾಏಕಿ ಶೂಟ್ ಹಾಕಿದ್ರೆ ಆ ಥರ ಕಾಣಿಸ್ತಾನೆ. 1 ಲಕ್ಷ ಜನ, ಕೋಟಿ ಜನ ಬೇಕಾದ್ರೂ ಹಾಕ್ಬೋದು, ಈ ತರ ಬರುತ್ತೆ. ನೆಕ್ಸ್ಟ್ ಬ್ಯಾಕ್ ಹೋಗಿ ಇಲ್ಲಿ ನೆಕ್ಸ್ಟ್ ಆದ್ರ ಮೇಲೆ ನಿಮ್ ಇಶ್ಯೂಸ್ ಏನಾರ ನಮ್ಮ ಏರಿಯಾದಲ್ಲಿ ಇರುವಂತ ಇಶ್ಯೂಸ್ ನಾವು ರೈಸ್ ಮಾಡಬೇಕು ಅಂದ್ರೆ ಪಬ್ಲಿಕ್ ಇಶ್ಯೂ, ಸಾರ್ವಜನಿಕ ಸಮಸ್ಯೆ ಅಂತ ಇರುತ್ತೆ. ಅದು ಎಲೆಕ್ಷನ್ ಟೈಮ್ ಹೋಗ್ಬಿಟ್ಟು ಮಾಡಬಹುದು. ನೀವು ಎಲೆಕ್ಷನ್ ಟೈಮ್ ಹೋದ್ರೆ ಇವಾಗ ಸದ್ಯಕ್ಕೆ ಮುನ್ಸಿಪಲ್ ಕಾರ್ಪೊರೇಷನ್ ಹಾಕಿದೀವಿ, ಗ್ರೇಟರ್ ಬ್ಯಾಂಗ್ಳೂರ್ ಹಾಕಿದ್ವಿ, ಕತ್ರಗುಪ್ಪೆ ವಾರ್ಡ್ ಅಂತ ತಗೊಂಡಿದೀವಿ. ಇವಾಗ ಕತ್ರಗುಪ್ಪೆ ವಾರ್ಡ್ ಹೋಗಿ ಕತ್ರಗುಪ್ಪೆ ಕ್ಲಿಕ್ ಮಾಡಿ, ಕತ್ರಗುಪ್ಪೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನನ್ನ ಇಶ್ಯೂಸ್ ಇರುತ್ತೆ. ಜಾಬ್ ಇಶ್ಯೂಸ್, ಹೆಲ್ತ್ ಇಶ್ಯೂಸ್, ಎಜುಕೇಶನ್, ರೋಡ್ಸ್, ವಾಟರ್ ಏನಿದೆಯೋ ಇಲ್ಲಿ ರೈಸ್ ಮಾಡ್ಬೋದು. ನೀವು ಡೈರೆಕ್ಟ್ ಆಗಿ ಆಪ್ ಒಳಗಡೆ ಹೋಗ್ತಿದ್ದಂಗೆ ನಿಮ್ ಇಶ್ಯೂಸ್ ರೈಸ್ ಮಾಡ್ಬೋದು. ಸೊ ರೈಸ್ ಮಾಡ್ಬಿಟ್ಟು ಇದಕ್ಕೆ ಬ್ಯಾಕ್ ಬಂದು ಮುಂದೆ ಹೋಗಿ. ಅರ್ಥ ಆಯ್ತಾ? ಎಲ್ಲ ಏನ್ ಸಮಸ್ಯೆ ನಮ್ಮ ಏರಿಯಾದಲ್ಲಿ ಇದೆಯೋ, ನಮ್ಮ ಊರಲ್ಲಿ ಇದೆಯೋ, ನಮ್ಮ ಹಳ್ಳಿಯಲ್ಲಿ ಇದೆಯೋ ಅದನ್ನೆಲ್ಲ ಇಲ್ಲಿ ಇಶ್ಯೂಸ್ ಮಾಡ್ಬೋದು. ನೋಡಿ, ಉದ್ಯೋಗ ಸಮಸ್ಯೆ, ಆರೋಗ್ಯ ಸಮಸ್ಯೆ ಒಂದಷ್ಟಿದೆ, ಕೆಳಗಡೆ ಹೋಗಿ ಎಲ್ಲಾ ಸಮಸ್ಯೆಗಳಿದೆ, ಇತರೆ ಸಮಸ್ಯೆನೂ ಇದೆ. ಇಲ್ಲಿ ಪರಿಹಾರ ಏನಿದಕ್ಕೆ ಅಂದ್ರೆ ಈ ತರ, ಇದು ಬಹಳ ಇಂಪಾರ್ಟೆಂಟ್. ಇದು SOP ಅಂತ. ಇದೇ ತರ ವರ್ಕ್ ಮಾಡಿದ್ರೆ ಖಂಡಿತ ಪ್ರತಿಯೊಂದಕ್ಕೂ ಪರಿಹಾರ ಸಿಗುತ್ತೆ, ಸೊಲ್ಯೂಷನ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಸಿಂಪಲ್ ಚಾರ್ಟ್. ಅಂದ್ರೆ ಏನಂದ್ರೆ, ಯಾರೇ ನಮ್ಮ ರೆಪ್ರೆಸೆಂಟೇಟಿವ್ ಆಗಲಿ, ಒಂದು ಕಾರ್ಪೊರೇಷನ್ ಎಲೆಕ್ಷನ್ ಇರ್ಬೋದು, ಒಂದು ಗ್ರಾಮ ಪಂಚಾಯತಿ ಇರ್ಬೋದು, ಒಂದು MLA ಇರ್ಬೋದು, ಯಾರು ಬೇಕಾರಾಗಿರ್ಬೋದು, ಅವ್ರು ಇದೇ ತರ ವರ್ಕ್ ಮಾಡ್ಬೇಕು ಅಂತ ಕಂಡೀಷನ್ ತಗೊಂಡು ಸೈನ್ ಹಾಕ್ಸ್ಕೊಂಡಿರ್ತೀವಿ ಇದರಲ್ಲಿ. ಅದೇನಂದ್ರೆ ಫಸ್ಟ್ ಎಲ್ಲರನ್ನು ಕನೆಕ್ಟ್ ಮಾಡ್ಬೇಕು. ಅವನು ಈ ಫೋರಮ್ ಅಲ್ಲಿ ಬಂದವನು ಪ್ರತಿಯೊಬ್ಬರು ಜನರು ಕನೆಕ್ಟ್ ಮಾಡಬೇಕು. ಅದು ಬೇರೆ ಬೇರೆ ರೀತಿ, ವರ್ಕಿಂಗ್ ವಿತ್ ಅಡ್ಮಿನಿಸ್ಟ್ರೇಷನ್, ಡಿಸ್ಕಸ್ ವಿತ್ ಪೀಪಲ್, ಬೇರೆ ಬೇರೆ ತರ ಏನೋ ಕಂಪ್ಲೇಂಟ್ ಬಾಕ್ಸಸ್ ಇರ್ಬೋದು, ಡೈರೆಕ್ಟ್ ಮಾತಾಡೋದಿರ್ಬೋದು, ವಿಡಿಯೋ ಕಾಲ್ ಮಾಡಿರ್ಬೋದು, ಎಲ್ಲ ಹಲವಾರು ರೀತಿಯಲ್ಲಿ ಅವ್ನು ಕನೆಕ್ಟ್ ಆಗ್ಬೇಕು. ಕನೆಕ್ಟ್ ಆಗಿ ನೋಡ್ತಾ ಇರ್ಬೇಕು ನೀವು. ನೋಡಿ, ಇಲ್ಲೆಲ್ಲ ಇದೆ ಹೆಂಗ್ ಕನೆಕ್ಟ್ ಆಗ್ಬೇಕು ಅಂತ. ನೆಕ್ಸ್ಟ್ ಮೇಲೆ ಹೋಗಿ ಫಸ್ಟ್ ಕನೆಕ್ಟ್ ಆದ್ರ ಮೇಲೆ ಅದನ್ನ ಇಟ್ಕೊಂಡು ಅವನು ಅಡ್ಮಿನಿಸ್ಟ್ರೇಷನ್ ಇದರಲ್ಲಿ ಪ್ಲಾನ್ ಮಾಡಬೇಕು. ಇದಕ್ಕೆ ಪ್ಲಾನ್ ABCD 4 ಪ್ಲಾನ್ ಮಾಡ್ತಾನೆ. ಅದರಲ್ಲಿ ಟೈಮ್ ಲೈನ್ ವಿತ್ ಬಡ್ಜೆಟ್ ಪ್ರಾಪರ್ ಆಗಿ ಹಾಕಿ ಪ್ಲಾನ್ ಮಾಡಿ ಅವನೇ ಡಿಸಿಷನ್ ತಗೊಳಂಗಿಲ್ಲ. ಅದನ್ನ ಜನರ ಮುಂದೆ ಇಡಬೇಕು. ಮತ್ತೆ ಪೋಲಿಂಗ್ಗೆ ಆ ಸಿಸ್ಟಮ್ ಇದರಲ್ಲಿ ಇದೆ. ಆ ಜನರ ಮುಂದೆ ಇಟ್ಟಾಗ ಮುಂದೆ ಹೋಗಿ ಅದರಲ್ಲಿ ಸ್ವಲ್ಪ ಬ್ಯಾಕ್, ಅದರಲ್ಲಿ ಅತಿ ಹೆಚ್ಚು ಜನ ಇಲ್ಲ ಬ್ಯಾಕ್, ಸ್ವಲ್ಪ ಹಿಂದೆ ಹೋಗಿ, ಸ್ವಲ್ಪ ಬ್ಯಾಕ್. ಅತಿ ಹೆಚ್ಚು ಜನ ಯಾವ್ದನ್ನ ಕರೆಕ್ಟ್ ಅಂತಾರೋ ಅದನ್ನ ಅವನು ಫಾಲೋ ಮಾಡಬೇಕು. ಇವಾಗ ಪ್ಲಾನ್ B ತುಂಬಾ ಚೆನ್ನಾಗಿದೆ, ಬಡ್ಜೆಟ್ ಕಡಿಮೆ ಇದೆ, ಟೈಮ್ ಲೈನ್ ಚೆನ್ನಾಗಿದೆ, ಬಾಳಿಕೆ ಚೆನ್ನಾಗಿ ಬರುತ್ತೆ, ಯಾವ್ದೋ ಒಂದು ಇದನ್ನ ಇಶ್ಯೂ ಓಕೆ ಅಂದ್ರೆ ಅದನ್ನ ಮಾಡಬೇಕು. ಮಾಡ್ಬಿಟ್ಟು ಅದನ್ನ ಪಾರದರ್ಶಕವಾಗಿ ಮಾಡಿ ಅದನ್ನ ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಜನರ ಮುಂದೆ ಇಡಬೇಕು. 6 ಮಂತ್ಸ್ ಒಂದ್ಸತಿ ಜನ ಮತ್ತೆ ಪೋಲಿಂಗ್ ಮಾಡ್ತಾರೆ, ಪಬ್ಲಿಕ್ ವರ್ಡಿಂಗ್. ಇದು ಮುಂದೆ ಹೋಗಿ ಮೇಲೆ ಹೋಗಿ ನೋಡಿ, ಇಲ್ಲಿ ಜನ ಸ್ಯಾಟಿಸ್ಫೈ ಅಂದ್ರೆ ಅವ್ನು ಮುಂದುವರಿಬಹುದು. ಅನ್ಸ್ಯಾಟಿಸ್ಫೈಡ್ ಅಂತ ಪೋಲಿಂಗ್ ಮೋರ್ ದೆನ್ 50% ಅನ್ಸ್ಯಾಟಿಸ್ಫೈಡ್ ಅಂತ ಬಂದ್ರೆ ಅವ್ನು ಇನ್ನೊಂದು ಕರೆಕ್ಷನ್ ಒಂದು 3 ಮಂತ್ಸ್ ಟೈಮ್ ಕೊಟ್ಟಿರ್ತೀವಿ. ಆ ಕರೆಕ್ಷನ್ ಆಗ್ಲಿಲ್ಲ, ಮತ್ತೆ ಅನ್ಸ್ಯಾಟಿಸ್ಫೈ ಅಂತ ಬಂದ್ರೆ ಪೋಲಿಂಗ್ ಅಲ್ಲಿ ಅವ್ನು ಈ ಹ್ಯಾಸ್ ಟು ರಿಸೈನ್ ಅಂತ. ಸೊ ಅವ್ನು ಕಂಟಿನ್ಯೂ ಮಾಡಬಹುದು, ಇಲ್ಲ ರಿಸೈನ್ ಮಾಡಬಹುದು, ಕರೆಕ್ಷನ್ ಮಾಡಬಹುದು. ಅದ್ರ ಮುಂದೆ ಹೋದ್ರೆ ರಿಸೈನ್ ಮಾಡಬೇಕು ಅಂತಂದ್ರೆ 6 ಮಂತ್ಸ್ ಅವನಿಗೆ ವರ್ಕ್ ಮಾಡೋ ಟೈಮ್ ಇರುತ್ತೆ, 3 ಮಂತ್ಸ್ ಕರೆಕ್ಷನ್ ಮಾಡ್ಕೊಳ್ಳೋ ಟೈಮ್ ಇರುತ್ತೆ. ಅದೇನೂ ಆಗಿಲ್ಲ ಅಂದ್ರೆ ಅವ್ನು ರಿಸೈನ್ ಮಾಡಬೇಕು. ರಿಸೈನ್ ಕಾನ್ಸ್ಟಿಟ್ಯೂಷನ್ ಇಲ್ಲ, ಏನಲ್ಲಿ ರೈಟ್ ಟು ರಿಕಾಲ್ ಇಲ್ಲ. ಅದಕ್ಕೆ ಇಲ್ಲಿ ಜನನೇ ಸೇರ್ಬೇಕು, ಅವನ ಹೋರಾಟ ಮಾಡಬೇಕು, ಅವನ ಕೆಳಗಿಳಿಸ್ಬೇಕು. ಆ ಒಂದು ಬಂದ್ರೆ ಈ ಒಂದು ಪ್ರೊಸೀಜರ್ ಜನ ವರ್ಕ್ ಮಾಡಿದ್ರೆ, ಜನರು ಇನ್ವಾಲ್ವ್ ಆಗಿ ರೆಪ್ರೆಸೆಂಟೇಟಿವ್ ಇನ್ವಾಲ್ವ್ ಆದ್ರೆ ಒಂದು ಅದ್ಭುತ ಆಗುತ್ತೆ. ಸೊ ಇದ್ರೊಳಗೆ ಅದನ್ನ ತಂದ್ಬಿಟ್ಟಿದೀವಿ, ಇದ್ರೊಳಗೆ ಆ ಸಿಸ್ಟಮ್ನ. ಸೊ ಇದು SOP ಅಂತ. ಮೇಲೆ ಮುಂದೆ ಹೋಗಿ ನೆಕ್ಸ್ಟ್ ನೋಡಿ, ಕನ್ಫರ್ಮ್ ದಟ್ ರಿಜಿಸ್ಟ್ರೇಷನ್ ನಾನು ಎಲ್ಲ ನನ್ನ ಜವಾಬ್ದಾರಿಯುತವಾಗಿ ನಾನು ಮಾಡ್ತೇನೆ ಅನ್ನೋದಕ್ಕೋಸ್ಕರ ಪ್ರೈವಸಿ ಇದ್ರ ಪ್ರಕಾರ ಮಾಡಿದ್ದೀವಿ. ಇಲ್ಲಿ ಸೈನ್ ಇನ್ ಮಾಡಿ ನೋಡಿ, ಸೈನ್ ಇನ್ ಮಾಡಿದ್ರೆ ಅವ್ರ ಹೆಸರು ಬರುತ್ತೆ, ಎಲ್ಲ ಬರುತ್ತೆ. ಒಂದು ಡೆಮೋ ಆಸ್ಪಿರೆಂಟ್ ಅಂತ ಮಾಡಿದ್ವಿ ಸದ್ಯಕ್ಕೆ ಇವಾಗ. ಓಕೆನಾ? ಇನ್ನೊಂದು ಆಸ್ಪಿರೆಂಟ್ ಇದೆ ಅದೇ ತರ.
ಆಸ್ಪಿರೆಂಟ್ ವೆರಿ ಸಿಂಪಲ್ ಆಗಿದೆ. ಆಸ್ಪಿರೆಂಟ್ ಹಾಕಿದ್ರೆ ಅವ್ನು ಬರ್ತಾನೆ, ಆಸ್ಪಿರೆಂಟ್ ಒಳಗಡೆ ಹೋಗ್ತಾನೆ. ವೆರಿ ಸಿಂಪಲ್ ಆಗಿ ಒಂದಿಷ್ಟು ಅಪ್ಲಿಕೇಶನ್ಸ್ ಇದೆ. ಆಸ್ಪಿರೆಂಟ್ ಹಾಕ್ರಿ, ಹಳ್ಳಿನೋ ನಿಮ್ ವಾರ್ಡ್ ನಿಮ್ ಕಾನ್ಸ್ಟಿಟ್ಯೂಷನ್ ಎನಿಥಿಂಗ್ ಯು ಕ್ಯಾನ್ ಸೆಲೆಕ್ಟ್. ಡ್ರಾಪ್ ಡೌನ್ ಬರುತ್ತೆ. ಆ ಡ್ರಾಪ್ ಡೌನ್ ಅಲ್ಲಿ ಒಳಗಡೆ ಹೋಗ್ತೀರಾ, ಇಶ್ಯೂ ರೈಸ್ ಮಾಡ್ತೀರಾ. ಆಮೇಲೆ ಅಲ್ಲಿ ಯಾರು ಆಸ್ಪಿರೆಂಟ್ ನಿಂತಿದ್ದಾರೆ ಅನ್ನೋ ಜೊತೆ ಕನೆಕ್ಟ್ ಆಗ್ತೀರಾ, ಮಾತಾಡ್ತೀರಾ. ನೀವು ಪರ್ಸನಲ್ ಆಗಿ ಮಾಡಕ್ ಟೈಮ್ ಇಲ್ಲ ಅಂದ್ರೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡಬಹುದು. ಫೇಸ್ಬುಕ್ ಅವ್ನು ಲೈವ್ ಮಾಡೋದು ನೋಡಬಹುದು. ಯಾವ್ದು ರೀತಿ ಬೇಕಾದ್ರೂ ಎಲ್ಲಾ ರೀತಿನೂ ಓಪನ್ ಮಾಡಿಟ್ಟಿದ್ದೀವಿ. ಅವ್ನ ಎಲಿಜಿಬಿಲಿಟಿ ನೀವು ಟೆಸ್ಟ್ ಮಾಡಬಹುದು. ಅವನಿಗೆ ರೇಟಿಂಗ್ ಕೊಡಬಹುದು. ಹೈಯೆಸ್ಟ್ ರೇಟಿಂಗ್ ಬಂದಿರೋನು ಸೆಲೆಕ್ಟ್ ಆಗ್ತಾನೆ, ಅವ್ನು ಎಲೆಕ್ಷನ್ಗೆ ಹೋಗ್ತಾನೆ. ಆಮೇಲೆ ವಾಪಸ್ ಇದೆ SOP ಸಿಸ್ಟಮ್ ಬಂದು ಇದು ಮತ್ತೆ ಲೈವ್ ಆಗುತ್ತೆ. ಅಲ್ಲಿಂದ ಅವನು ಟ್ರಾನ್ಸ್ಪರೆಂಟ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಬೇಕು. ಓಕೆನಾ? ಇದು ವೋಟರ್ ದೃಷ್ಟಿಲಿ. ಆಸ್ಪಿರೆಂಟ್ ಇದರಲ್ಲಿ ಫಾಸ್ಟ್ ಆಗಿ ಹೋಗಿ ಬಂದೆ ಎಲ್ಲ ಅರ್ಥ ಆಗ್ಬಿಟ್ಟಿದೆ ಅವ್ರಿಗೆ. ನೀವ್ ಎಲ್ಲಿದ್ದೀರ? ಅವ್ರಿಗೆ ನಮ್ಮಂತವ್ರು ಎಷ್ಟು ಜನ ನೋಡಿದಾರೆ ಅವರು. ಸ್ವಲ್ಪ ಫಾಸ್ಟ್ ಆಗಿ ಹೋಗಿ. ನೀವೇನ್ರಿ ಜನ್ಸಿ ನೋಡಿ, ಸೇಮ್ ಅವ್ರಿಗೂ ಎಲ್ಲ ಇದಿರುತ್ತೆ. ನೆಕ್ಸ್ಟ್ ಹೋಗಿ ಆಸ್ಪಿರೆಂಟ್ ಹೋಗೋದು ಆಗೋದು ತಗೊಳ್ಳಿ. ನೋಡಿ, ಇಲ್ಲಿ ಕೊಟ್ಟಿರ್ತೀವಿ, ಇಲ್ಲೆಲ್ಲ ಡಿಕ್ಲೇರ್ ಮಾಡ್ಬೇಕು. ಅವನು ಏನ್ ಹೇಳಿ ಇದನ್ನ ಡಿಕ್ಲೇರ್ ಮಾಡಿ ಅವ್ರು ಒಳಗೆ ಬರ್ಬೇಕು. ನನ್ನನ್ನು ಆಯ್ಕೆ ಮಾಡಿದವ್ರೆ ನನಗೆ ಮಾಲೀಕರು. ಅವ್ರು ಹೇಳಿದ್ದಕ್ಕೆ ನಾನು ಕೆಲಸ ಮಾಡ್ತೀನಿ. ಯಾವುದೇ ರೀತಿ ಇದಾಗಲ್ಲ. ಅಕಸ್ಮಾತ್ ನನಗೆ ಬೇರೆಯವ್ರಿಗಿಂತ ಕಡಿಮೆ ಏನಾರ ಗ್ರೇಡ್ ರೇಟಿಂಗ್ ಬಂದ್ರೆ ನಾನು ಎಲೆಕ್ಷನ್ ನಿಂತ್ಕೊಳ್ಳಲ್ಲ. ಹಂಗಂತ ನಾವು ಹೇಳ್ತಾ ಇಲ್ಲ ಎಲೆಕ್ಷನ್ ನಿಂತ್ಕೊಬಿಡೋದು. ಅವ್ರು ನಿಂತ್ಕೊಬಹುದು. ಒಂದು ಪ್ಯೂರ್ಲಿ ಇದಾಗಿ ಒಬ್ರೇನೋ ಚೆನ್ನಾಗಿ ಬಂದಿರೋ ಅವ್ರು ಮಾಡ್ಲಿ ಅನ್ನೋ ಒಂದು ಇದ್ರಲ್ಲಿ ಅವ್ರು ಬಿಟ್ಕೊಡ್ಬೋದು. ಬೇಕಾದ್ರೆ ಆ ತರ ಮಾಡಿ ಅದನ್ನ ಮೇಲೇನೆಲ್ಲ ಓದಿ ನಾನು ಒಪ್ಕೋತೀನಿ ಅಂತ ಕ್ಲಿಕ್ ಮಾಡ್ತಾರೆ. ಅದು ಕ್ಲಿಕ್ ಮಾಡಿ ಮುಂದೆ ಹೋದ್ರೆ ಅವ್ರದ್ದು ಮೇಜರ್ ಅವ್ರು ಎಲ್ಲಿದ್ದಾರೆ, ಅವ್ರ ಹೆಸರೇನು, ಬ್ಯಾಂಗ್ಳೂರು ಅದು ಇದು ಬರುತ್ತೆ. ಬೇರೆ ಏನೋ ತಗೊಳ್ಳಲ್ಲ, ಬರೀ ಅವ್ರದ್ದು ಇನ್ಫಾರ್ಮೇಶನ್ ತಗೊಂತೀವಿ. ತಗೊಂಡು ಮುಂದೆ ಹೋಗ್ತೀವಿ. ಮುಂದೆ ಹೋಗ್ರಿ. ಮುಂದೆ ಹೋದ್ರೆ ಅವ್ರು ಬೇಕಾದ್ರೆ ಆಪ್ಷನಲ್ ವಾಟ್ಸ್ಆಪ್ ನಂಬರ್ ಕೊಡ್ಬೋದು. ಇವಾಗ ಪಾಪ ಈ ತರ ಹುಡುಗಿರು ನಾನು ಕೊಡಲ್ಲ ಅಂತ ಅನ್ಕೊಳ್ಳಿ, ಬೇಡ ಆಪ್ಷನಲ್ ಮಾಡಿದ್ವಿ. ನಾನು ನಂಬರ್ ಕೊಡಲ್ಲ ಸರ್, ಬೇಡ. ನೀವ್ ಹೆಂಗ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಜನನ್ನ. ಓಕೆನಾ? ಕೊಡ್ಬೋದು. ನಂಬರ್ ಕೊಡೋದು, ವಾಟ್ಸ್ಆಪ್ ನಂಬರ್ ಕೊಡೋದು, ವಿಡಿಯೋ ಚಾನಲ್ ಎಲ್ಲ ಕೊಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕ್ ಹಾಕ್ಬೋದು, ಫೇಸ್ಬುಕ್ ಲಿಂಕ್ ಹಾಕ್ಬೋದು, ಎಲ್ಲ ಹಾಕಿರ್ಬೋದು. ಟೈಮಿಂಗ್ ಬಂದು ಅವ್ನು ಕೊಡ್ತಾನೆ. ನಾನು ಈ ಟೈಮಲ್ಲಿ ಫೇಸ್ಬುಕ್ ಲೈವ್ ಬರ್ತೀನಿ ಅಂದ್ರೆ ನೀವು ನೋಡಿ ಕನೆಕ್ಟ್ ಆಗ್ಬೋದು. ಆ ತರ. ಸೊ ಇದೆಲ್ಲ ಆದ್ರ ಮೇಲೆ ಈಗ ಅವ್ನು ಎಲೆಕ್ಷನ್ ಇಟ್ಕೊಂಡ್ರೆ ಇಲ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತಿದೆ ನೋಡಿ. ಇಲ್ಲಿ ಏನಂದ್ರೆ ಯಾವ ಎಲೆಕ್ಷನ್ ಅನೌನ್ಸ್ ಆಗೋದು ಅದು ಮಾತ್ರ ಓಪನ್ ಆಗುತ್ತೆ. ಈಗ GBA ಇದಾಗಿದೆ, GBA ಓಪನ್ ಆಗುತ್ತೆ. ಆ GBA ನೀವು ಹೇಳಿದಂಗೆ ಈಗ ಕತ್ರಗುಪ್ಪೆ ಹುಡುಕದ್ವಲ್ಲ, ಆ ತರ ಎನಿ ವಾರ್ಡ್ ನಿಮ್ ವಾರ್ಡ್ ಹುಡುಕೊಂಡ್ಬಿಟ್ಟು ನೀವು ಎಂಟರ್ ಆಗ್ತೀವಿ. ಓಕೆನಾ? ಅದಾದ್ರ ಮೇಲೆ ನೆಕ್ಸ್ಟ್ ಅವ್ರ ಬಗ್ಗೆ ಅವ್ರು ಏನೋ ಬರ್ಕೊಬಹುದು. ಆಸ್ಪಿರೆಂಟ್ ನೋಡಿ, ಇಲ್ಲಿ ಇನ್ಸ್ಟಾಗ್ರಾಮ್ ಲಿಂಕು ನೋಡಿ. ಮುಂದೆ ಹೋಗಿ. ನನ್ನ ಫಾಸ್ಟ್ ಇರ್ಬೇಕು ನೀವು, ಆರಾಧ್ಯ. ಓಕೆನಾ? ಇಲ್ಲಿ ಅವ್ನ ಫೋಟೋ ಕ್ಲಿಕ್ ಮಾಡಿ ಅವ್ನ ಫೋಟೋ ಅಪ್ಲೋಡ್ ಮಾಡ್ಬೇಕು. ಆಸ್ಪಿರೆಂಟ್ ಮಾತ್ರ ಕಂಪಲ್ಸರಿ ಮಾಡಿದೀವಿ ಅದನ್ನ. ಅವ್ನ ಫೋಟೋ ಕ್ಲಿಕ್ ಮಾಡಿ ಅಥವಾ ಫೋಟೋ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಫೋಟೋ ಅಪ್ಲೋಡ್ ಮಾಡಿದ್ರ ಮೇಲೆ ಹೋಗಿ ನೋಡಿ, ಫೋಟೋ ಅಪ್ಲೋಡ್ ಮಾಡಿದ್ರು ಅವರು. ಆಮೇಲೆ ಇಲ್ಲಿ SOP ನ ಡೌನ್ಲೋಡ್ ಮಾಡಿ ಅದಕ್ಕೆ ಸೈನ್ ಮಾಡಿ ಮತ್ತೆ PDF ಫಾರ್ಮೇಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು. ಅವ್ನು ಸೈನ್ ಮಾಡಿ. ಯಾಕಂದ್ರೆ ಅದು ವೆರಿ ಇಂಪಾರ್ಟೆಂಟ್. ಅವ್ನು ನಾನು ಇದೇ ತರ ಕೆಲಸ ಮಾಡ್ತೀನಿ ಅಂತ ನೋಡಿ. ಡೌನ್ಲೋಡ್ ಮಾಡ್ಬೋದು SOP ನ. ಅಲ್ಲಿ ಡೌನ್ಲೋಡ್ ಮಾಡ್ರಿ. ಇವೆಲ್ಲ ರೆಗ್ಯುಲರ್ ಆಗಿ ನಾವು ಪ್ರಭಾವಿತರಾಗೋದು ಹೆಂಗೆ ಅಂದ್ರೆ ಈ ತರ. ಸೊ ಈ ತರ ಯಾವ್ದು ಆಗಲ್ಲ. ನಾನು ಪ್ರತಿಭಟನೆ ಮಾಡಲ್ಲ, ಒಂದೇ ಒಂದ್ಸತಿ ಪ್ರತಿಭಟನೆ ಮಾಡ್ತೀನಿ. ಏನಂದ್ರೆ ರೈಟ್ ಟು ರೀಕಾಲ್. ಅದು ಸಂವಿಧಾನದಲ್ಲಿ ತಿದ್ದುಪಡಿ ಆಗೋವರೆಗೂ ಕೂಡ ನಾನು ಪ್ರತಿಭಟನೆ ಮಾಡಿದೆ. ಮಾಡ್ಲೇಬೇಕಾಗುತ್ತೆ, ಇಲ್ಲಾಂದ್ರೆ ಕಷ್ಟ ಇದನ್ನ ಮೇಂಟೈನ್ ಮಾಡೋದು, ಇದನ್ನ ಹೋಲ್ಡ್ ಮಾಡೋದು ಕಷ್ಟ. ಅದಕ್ಕೋಸ್ಕರ ಅದನ್ನ ನಾನು ಕೇವಲ ರೈಟ್ ಟು ರೀಕಾಲ್ಗಾಗಿ ಪ್ರತಿಭಟಿಸಿದ್ದೇನೆ. ಸಂವಿಧಾನಕ್ಕೆ ತಿದ್ದುಪಡಿ ಆಗೋವರೆಗೂ ಅದಾಗಬೇಕು. ಅದೊಂದು ದೊಡ್ಡ ನ್ಯೂಸ್ ಆಗಬೇಕು. ಆ ರೈಟ್ ಟು ರೀಕಾಲ್ ಬರಬೇಕು. ಆ ರೈಟ್ ಟು ರೀಕಾಲ್ ಬರಬೇಕು ಒಂದು ಪ್ರೊಸೀಜರ್ ಇದೆ. ಸುಮ್ಮನೆ ರೈಟ್ ಟು ರೀಕಾಲ್ ಮಾಡಕ್ ಆಗಲ್ಲ. ಆ ಪ್ರೊಸೀಜರ್ ಹೇಳ್ತೀನಿ ನೆಕ್ಸ್ಟ್. ಓಕೆ? ನನ್ನ ಬೇಡಿಕೆಗಳ ಪ್ರಕಾರ ಕೆಲಸ ಮಾಡುವ ಒಬ್ಬ ಕಾರ್ಮಿಕ ಮಾತ್ರ ನನಗೆ ಬೇಕು ಅನ್ನೋದೊಂದು ಬದಲಾವಣೆ ಈ ದೇಶದಲ್ಲಿ ಆಗಬೇಕು ಅನ್ನೋದಕ್ಕೋಸ್ಕರ ಒಪ್ಪಿಗೆ ಮತ್ತು ಮುಂದುವರಿಯುವುದು. ಡಿಪೆಂಡ್ ಆಗಿರಲ್ಲ. ಆಮೇಲೆ ನಾನು ಯಾವುದೇ ಪಕ್ಷ ನಾಯಕ ಅವರ ವಾಕ್ಚಾತುರ್ಯ, ವಾಗ್ದಾನಗಳು, ಹಣ, ರ್ಯಾಲಿಗಳು, ಸಾಮಾಜಿಕ ಸೇವೆಗಳು. ಓಕೆನಾ? ಇನ್ನೊಂದು ಆಸ್ಪಿರೆಂಟ್ ಇದೆ. ಅದೇ ತರ ಆಸ್ಪಿರೆಂಟ್ ವೆರಿ ಸಿಂಪಲ್ ಆಗಿದೆ. ಆಸ್ಪಿರೆಂಟ್ ಹಾಕಿದ್ರೆ ಅವ್ನು ಬರ್ತಾನೆ, ಆಸ್ಪಿರೆಂಟ್ ಒಳಗಡೆ ಹೋಗ್ತಾನೆ. ವೆರಿ ಸಿಂಪಲ್ ಆಗಿ ಒಂದಿಷ್ಟು ಅಪ್ಲಿಕೇಶನ್ಸ್ ಇದೆ. ಆಸ್ಪಿರೆಂಟ್ ಹಾಕ್ರಿ, ಹಳ್ಳಿನೋ ನಿಮ್ ವಾರ್ಡ್ ನಿಮ್ ಕಾನ್ಸ್ಟಿಟ್ಯೂಷನ್ ಎನಿಥಿಂಗ್ ಯು ಕ್ಯಾನ್ ಸೆಲೆಕ್ಟ್. ಡ್ರಾಪ್ ಡೌನ್ ಬರುತ್ತೆ. ಆ ಡ್ರಾಪ್ ಡೌನ್ ಅಲ್ಲಿ ಒಳಗಡೆ ಹೋಗ್ತೀರಾ, ಇಶ್ಯೂ ರೈಸ್ ಮಾಡ್ತೀರಾ. ಆಮೇಲೆ ಅಲ್ಲಿ ಯಾರು ಆಸ್ಪಿರೆಂಟ್ ನಿಂತಿದ್ದಾರೆ ಅನ್ನೋ ಜೊತೆ ಕನೆಕ್ಟ್ ಆಗ್ತೀರಾ, ಮಾತಾಡ್ತೀರಾ. ನೀವು ಪರ್ಸನಲ್ ಆಗಿ ಮಾಡಕ್ ಟೈಮ್ ಇಲ್ಲ ಅಂದ್ರೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡಬಹುದು. ಫೇಸ್ಬುಕ್ ಅವ್ನು ಲೈವ್ ಮಾಡೋದು ನೋಡಬಹುದು. ಯಾವ್ದು ರೀತಿ ಬೇಕಾದ್ರೂ ಎಲ್ಲಾ ರೀತಿನೂ ಓಪನ್ ಮಾಡಿಟ್ಟಿದ್ದೀವಿ. ಅವ್ನ ಎಲಿಜಿಬಿಲಿಟಿ ನೀವು ಟೆಸ್ಟ್ ಮಾಡಬಹುದು. ಅವನಿಗೆ ರೇಟಿಂಗ್ ಕೊಡಬಹುದು. ಹೈಯೆಸ್ಟ್ ರೇಟಿಂಗ್ ಬಂದಿರೋನು ಸೆಲೆಕ್ಟ್ ಆಗ್ತಾನೆ, ಅವ್ನು ಎಲೆಕ್ಷನ್ಗೆ ಹೋಗ್ತಾನೆ. ಆಮೇಲೆ ವಾಪಸ್ ಇದೆ SOP ಸಿಸ್ಟಮ್ ಬಂದು ಇದು ಮತ್ತೆ ಲೈವ್ ಆಗುತ್ತೆ. ಅಲ್ಲಿಂದ ಅವನು ಟ್ರಾನ್ಸ್ಪರೆಂಟ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಬೇಕು. ಓಕೆನಾ? ಇದು ವೋಟರ್ ದೃಷ್ಟಿಗೆ. ಆಸ್ಪಿರೆಂಟ್ ಇದರಲ್ಲಿ
ಫಾಸ್ಟಾಗಿ ಹೋಗಿ ಬಂದೆ ಎಲ್ಲ ಅರ್ಥ ಆಗ್ಬಿಟ್ಟಿದೆ ಅವ್ರಿಗೆ. ನೀವ್ ಎಲ್ಲಿದ್ದೀರ ಅವ್ರಿಗೆ, ನಮ್ಮಂತವ್ರು ಎಷ್ಟು ಜನ ನೋಡಿದಾರೆ ಅವರು. ಸ್ವಲ್ಪ ಫಾಸ್ಟಾಗಿ ಹೋಗಿ. ನೀವೇನ್ರಿ ಜನ್ಸಿ ನೋಡಿ, ಸೇಮ್ ಅವ್ರಿಗೂ ಎಲ್ಲ ಇದಿರುತ್ತೆ. ನೆಕ್ಸ್ಟ್ ಹೋಗಿ ಆಸ್ಪಿರೆಂಟ್ ಹೋಗೋದು ಆಗೋದು ತಗೊಳ್ಳಿ. ನೋಡಿ ಇಲ್ಲಿ ಕೊಟ್ಟಿರ್ತೀವಿ, ಇಲ್ಲೆಲ್ಲ ಡಿಕ್ಲೇರ್ ಮಾಡ್ಬೇಕು ಅವನು. ಏನ್ ಹೇಳಿ, ಇದನ್ನ ಡಿಕ್ಲೇರ್ ಮಾಡಿ ಅವ್ರು ಒಳಗೆ ಬರ್ಬೇಕು. ನನ್ನನ್ನು ಆಯ್ಕೆ ಮಾಡಿದವ್ರೆ ನನಗೆ ಮಾಲೀಕರು. ಅವ್ರು ಹೇಳಿದ್ದಕ್ಕೆ ನಾನು ಕೆಲಸ ಮಾಡ್ತೀನಿ, ಯಾವುದೇ ರೀತಿ ಇದಾಗಲ್ಲ. ಅಕಸ್ಮಾತ್ ನನಗೆ ಬೇರೆಯವ್ರಿಗಿಂತ ಕಡಿಮೆ ಏನಾರ ಗ್ರೇಡ್ ಏನೋ ರೇಟಿಂಗ್ ಬಂದ್ರೆ ನಾನು ಎಲೆಕ್ಷನ್ ನಿಂತ್ಕೊಳ್ಳಲ್ಲ. ಹಂಗಂತ ನಾವು ಹೇಳ್ತಾ ಇಲ್ಲ ಎಲೆಕ್ಷನ್ ನಿಂತ್ಕೊಂಡ್ಬಿಡೋದು, ಅವ್ರು ನಿಂತ್ಕೊಬಹುದು. ಒಂದು ಪ್ಯೂರ್ಲಿ ಇದಾಗಿ ಒಬ್ರು ಚೆನ್ನಾಗಿ ಬಂದಿರೋ ಅವ್ರು ಮಾಡ್ಲಿ ಅನ್ನೋ ಒಂದು ಇದ್ರಲ್ಲಿ ಅವ್ರು ಬಿಟ್ಕೊಡ್ಬೋದು. ಬೇಕಾದ್ರೆ ಆ ತರ ಮಾಡಿ ಅದನ್ನ ಮೇಲೇನೆಲ್ಲ ಓದಿ ನಾನು ಒಪ್ಕೋತೀನಿ ಅಂತ ಕ್ಲಿಕ್ ಮಾಡ್ತಾರೆ. ಅದು ಕ್ಲಿಕ್ ಮಾಡಿ ಮುಂದೆ ಹೋದ್ರೆ ಅವ್ರದ್ದು ಮೇಜರ್ ಅವ್ರು ಎಲ್ಲಿದ್ದಾರೆ, ಅವ್ರ ಹೆಸರೇನು, ಬ್ಯಾಂಗ್ಳೂರು ಅದು ಇದು ಬರುತ್ತೆ. ಬೇರೆ ಏನೂ ತಗೊಳ್ಳಲ್ಲ, ಬರೀ ಅವ್ರದ್ದು ಇನ್ಫಾರ್ಮೇಶನ್ ತಗೊಂತೀವಿ. ತಗೊಂಡು ಮುಂದೆ ಹೋಗ್ತೀವಿ. ಮುಂದೆ ಹೋಗ್ರಿ. ಮುಂದೆ ಹೋದ್ರೆ ಅವ್ರು ಬೇಕಾದ್ರೆ ಆಪ್ಷನಲ್ ವಾಟ್ಸ್ಆಪ್ ನಂಬರ್ ಕೊಡ್ಬೋದು. ಇವಾಗ ಪಾಪ ಈ ತರ ಹುಡುಗಿರು ನಾನು ಕೊಡಲ್ಲ ಅಂತ ಅನ್ಕೊಳ್ಳಿ, ಬೇಡ ಆಪ್ಷನಲ್ ಮಾಡಿದ್ವಿ. ನಾನು ನಂಬರ್ ಕೊಡಲ್ಲ ಸರ್, ಬೇಡ. ನೀವ್ ಹೆಂಗ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಜನನ್ನ. ಓಕೆನಾ? ಕೊಡ್ಬೋದು, ನಂಬರ್ ಕೊಡೋದು, ವಾಟ್ಸ್ಆಪ್ ನಂಬರ್ ಕೊಡೋದು, ವಿಡಿಯೋ ಚಾನಲ್ ಎಲ್ಲ ಕೊಡ್ಬೋದು, ಇನ್ಸ್ಟಾಗ್ರಾಮ್ ಲಿಂಕ್ ಹಾಕ್ಬೋದು, ಫೇಸ್ಬುಕ್ ಲಿಂಕ್ ಹಾಕ್ಬೋದು, ಎಲ್ಲ ಹಾಕಿರ್ಬೋದು. ಟೈಮಿಂಗ್ ಒಂದು ಅವ್ನು ಕೊಡ್ತಾನೆ. ನಾನು ಈ ಟೈಮಿಗೆ ಫೇಸ್ಬುಕ್ ಲೈವ್ ಬರ್ತೀನಿ ಅಂದ್ರೆ ನೀವು ನೋಡ್ಬಿಟ್ಟು ಕನೆಕ್ಟ್ ಆಗ್ಬೋದು ಆ ತರ. ಸೊ ಇದೆಲ್ಲ ಆದ್ರ ಮೇಲೆ ಈಗ ಅವ್ನು ಎಲೆಕ್ಷನ್ ಇಟ್ಕೊಂಡ್ರೆ ಇಲ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತಿದೆ ನೋಡಿ. ಇಲ್ಲಿ ಏನಂದ್ರೆ ಯಾವ ಎಲೆಕ್ಷನ್ ಅನೌನ್ಸ್ ಆಗೋದು ಅದು ಮಾತ್ರ ಓಪನ್ ಆಗುತ್ತೆ. ಈಗ GBA ಇದಾಗಿದೆ, GBA ಓಪನ್ ಆಗುತ್ತೆ. ಆ GBA ನೀವು ಹೇಳ್ದಂಗೆ ಈಗ ಕದ್ರಗುಪ್ಪೆ ಹುಡುಕೋದ್ವಲ್ಲ ಆ ತರ ಎನಿ ವಾರ್ಡ್, ನಿಮ್ ವಾರ್ಡ್ ಹುಡುಕೊಂಡ್ಬಿಟ್ಟು ನೀವು ಎಂಟ್ರ್ ಆಗ್ಬೋದು. ಓಕೆನಾ? ಅದಾದ್ರ ಮೇಲೆ ನೆಕ್ಸ್ಟ್ ಅವ್ರ ಬಗ್ಗೆ ಅವ್ರು ಏನೋ ಬರ್ಕೊಬಹುದು ಆಸ್ಪಿರೆಂಟ್. ನೋಡಿ ಇಲ್ಲಿ ಇನ್ಸ್ಟಾಗ್ರಾಮ್ ಲಿಂಕು ನೋಡಿ. ಮುಂದೆ ಹೋಗಿ ನನ್ನ ಫಾಸ್ಟ್ ಇರ್ಬೇಕು ನೀವು ಆರಾಧ್ಯ. ಓಕೆನಾ? ಇಲ್ಲಿ ಅವ್ನ ಫೋಟೋ ಕ್ಲಿಕ್ ಮಾಡಿ ಅವ್ನ ಫೋಟೋ ಅಪ್ಲೋಡ್ ಮಾಡ್ಬೇಕು. ಆಸ್ಪಿರೆಂಟ್ ಮಾತ್ರ ಕಂಪಲ್ಸರಿ ಮಾಡಿದೀವಿ ಅದನ್ನ. ಅವ್ನ ಫೋಟೋ ಕ್ಲಿಕ್ ಮಾಡಿ ಅಥವಾ ಫೋಟೋ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಫೋಟೋ ಅಪ್ಲೋಡ್ ಮಾಡಿದ್ರ ಮೇಲೆ ಹೋಗಿ ನೋಡಿ ಫೋಟೋ ಅಪ್ಲೋಡ್ ಮಾಡಿದ್ರು ಅವರು. ಆಮೇಲೆ ಇಲ್ಲಿ SOP ನ ಡೌನ್ಲೋಡ್ ಮಾಡಿ ಅದಕ್ಕೆ ಸೈನ್ ಮಾಡಿ ಮತ್ತೆ PDF ಫಾರ್ಮೇಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಅವ್ನು ಸೈನ್ ಮಾಡಿ. ಯಾಕಂದ್ರೆ ಅದು ವೆರಿ ಇಂಪಾರ್ಟೆಂಟ್. ಅವ್ನು ನಾನು ಇದೇ ತರ ಕೆಲಸ ಮಾಡ್ತೀನಿ ಅಂತ ನೋಡಿ. ಡೌನ್ಲೋಡ್ ಮಾಡ್ಬೋದು SOP ನ. ಅಲ್ಲಿ ಡೌನ್ಲೋಡ್ ಮಾಡ್ರಿ. ಪೀಪಲ್ ಅಂತ ಅದು ಕನ್ನಡದಲ್ಲಿ ಹೇಳಿದ್ರೆ ಕರೆಕ್ಟ್ ಗೊತ್ತಾಗತ್ತೆ ನಿಮ್ಗೆ. ಓಕೆ, ದ ಓನರ್, ದಿಸ್ ಈಸ್ ಮೈ ಕಂಟ್ರಿ, ಮೈ ಸ್ಟೇಟ್, ಮೈ ಟೌನ್, ಮೈ ವಿಲೇಜ್. ದಿಸ್ ಗವರ್ಮೆಂಟ್ ರನ್ಸ್ ಆನ್ ಮೈ ಟ್ಯಾಕ್ಸ್ ಮನಿ. ಐ ಆಮ್ ನಾಟ್ ಎ ಫಾಲೋಯರ್, ಐ ಆಮ್ ದ ಲೀಡರ್. ಪೀಪಲ್ ಹೂ ಆರ್ ಅವೇ, ನಿಜವಾಗ್ಲೂ ಎಚ್ಚರಿಕೆಯಿಂದಿರೋ ಜನ ಅವ್ರು ಮಾತ್ರ ಕಂಟಿನ್ಯೂ ಮಾಡಿ. ಬೇರೆಯವ್ರಿಗೆ ನೋ ಎಂಟ್ರಿ ಅಂತ ಹಾಕಿದೀವಿ. ಇದು ಕನ್ನಡದಲ್ಲಿ ಹಾಕಿ ಅನ್ಸದ್ ಇವತ್ತ ಕನ್ನಡದಲ್ಲಿ ಒಂದು 5-6 ಲ್ಯಾಂಗ್ವೇಜ್ ಅಲ್ಲಿ ಇದೆ ಇದು ನೋಡಿ. ಪ್ರವೇಶ ನಿಷಿದ್ಧ, ಇಲ್ಲಿ ಏನೂ ಬದಲಾಗಲ್ಲ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಅವರು ಪರವಶರಾಗಿರೋ ಜನ. ನನ್ನ ನಾಯಕ ಎಲ್ಲ ಸರಿಪಡಿಸ್ತಾನೆ ಅನ್ನೋನು ಅಲ್ಲಿ ಹತಾಶರಾಗಿರೋ ಜನ. ಇದು ನನ್ನ ನಾಯಕ ಎಲ್ಲ ಸರಿ ಮಾಡಿದ್ರು ಪರವಶರಾಗಿರೋ ಜನ. ಅವರಿಬ್ಬರಿಗೂ ಇಲ್ಲಿ ಎಂಟ್ರಿ ಇಲ್ಲ. ಸ್ವಾಗತ ಅಂದ್ರೆ ಮಾಲೀಕನ್ ತರ ಯೋಚನೆ ಮಾಡ್ತಿದ್ರು. ಇದು ನನ್ನ ದೇಶ, ನನ್ನ ರಾಜ್ಯ, ನನ್ನ ಪಟ್ಟಣ, ನನ್ನ ಹಳ್ಳಿ, ಸರ್ಕಾರ ನನ್ನ ತೆರಿಗೆ ನಡೀತಿದೆ, ನಾನು ಹಿಂಬಾಲಕನಲ್ಲ, ನನ್ನ ನಾಯಕ. ಎಚ್ಚರವಾಗಿ ಇಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ. ಎಂಟ್ರಿ ಕೊಡಿ.